ಪರ್ವತದಲ್ಲಿ ಜನ್ಮ ನೋಡಿದ್ರು ಎಲ್ಲ ಜ್ಞಾಪಕ ಬಂತು. ಅಯ್ಯೋ ಯಾತಕ್ಕಾಗಿ ಬಂದೆ ನಾನು, ಶ್ರೀಹರಿಯ ಸೇವೆಗಾಗಿ ಬಂದೆ, ಆದರೆ ಮಾಡಿದ್ದೆ ನಾನು, ಎಂಥ ಅಪರಾಧ ಮಾಡಿದೆ ಅಂತ ವೈರಾಗ್ಯ ಬಂತು, ಸಂಕಟ ಆಯಿತು. ಕಣ್ಣಲ್ಲಿ ಹಾಕುತ್ತಿದ್ದಾರೆ ಪ್ರತಿನಿತ್ಯ ಎಲ್ಲ. ಅಲ್ಲಿ ತಾಯಿ ಜಿಂಕೆ, ತಂದೆ ಜಿಂಕೆ, ಬಂಧು ಜಿಂಕೆಗಳನ್ನೆಲ್ಲ ಬಿಟ್ಟರು. ವಾಪಸ್ಸು ಇಲ್ಲಿ ಅಲ್ಲಿ ತಪಸ್ಸು ಮಾಡ್ತಿದ್ರು, ಕುಲಾಶ್ರಮಕ್ಕೆ ಬಂದರು. ಈ ದೇಹ ಉಳಿಬಾರ್ದು ಅಂತ ಪಾಪ ಸಮೃದ್ಧವಾದ ಮೇವು ಇದ್ರು ಕೂಡ ಒಣ ಎಲೆಗಳನ್ನೇ ತಿನ್ಕೊಂಡು ದಿವಸ ಗಂಡಕಿ ನದಿಯಲ್ಲಿ ಕುತ್ತಿಗೆ ತನಕ ನೀರಲ್ಲಿ ಮುಳುಗ್ತಾ ಧ್ಯಾನ ಮಾಡ್ತಾ ಕೂತಿದ್ದಂತೆ. ಧ್ಯಾನ ಮಾಡ್ತಾ 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 ಮಹಾನುಭಾವರು ದೇಹತ್ಯಾಗ ಮಾಡ್ತಿದ್ದಾರೆ. ದೇಹತ್ಯಾಗವನ್ನು ಮಾಡೇ ಬಿಟ್ಟರು. ಕೃಷ್ಣ ಪರಮಾತ್ಮ ಸ್ಮರಣೆ ಮಾಡಿದ್ರು. ಇನ್ನು ಈ ದೇಹದಲ್ಲಿ ಇರಬಾರ್ದು ಅಂತ ಆ ಗಂಡಕಿ ನದಿಯಲ್ಲೇ ಕುತ್ತಿಗೆ ತನಕ ಪರಮಾತ್ಮನ ಧ್ಯಾನ ಮಾಡ್ತಿದ್ದಾರೆ ಪ್ರತಿನಿತ್ಯ. ಅದು ಮುಂದೆ ಹೇಳ್ತಾರೆ ಏನು ಧ್ಯಾನ ಮಾಡಿದ್ರು ಅಂತ ಶುಕಾಚಾರ್ಯರು ಮುಂದೆ ಹೇಳ್ತಾರೆ, ಯಾವ ಶ್ಲೋಕ ಧ್ಯಾನ ಮಾಡ್ತಿದ್ರು ಅನ್ನೋದನ್ನು. ಎಂತಹ ಅದ್ಭುತವಾದ ವಿಚಾರವನ್ನು ಶುಕಾಚಾರ್ಯರು ಹೇಳಿದ್ದಾರೆ ಅಂದರೆ ಅವ್ರು ಹೇಳಿದೆ ಇನ್ಯಾರು ಹೇಳಬೇಕು ನನಗೆ. ಅಂತಹ ಭಾಗವತೋತ್ತಮರು ದೇಹತ್ಯಾಗ ಮಾಡಿದ್ರು. ಸಾಲಿಗ್ರಾಂ ಪುಲಹಾಸ್ತ್ಯ ಪುಲಸ್ತ್ಯ ಪುಲಹಾಶ್ರಮಂ ಕಾಲಂತರಾತ್ ಪ್ರತ್ಯಾದಗಾಮ ಬಂದ ಮೇಲೆ ದೇಹತ್ಯಾಗ ಮಾಡಿದ್ರು. ಮತ್ತೆ ಒಳ್ಳೆ ಆಂಗೀರಸ ಗೋತ್ರದ ಉತ್ಪನ್ನರಾದ ಮಹಾಭಾಗವತೋತ್ತಮರ ವಂಶದಲ್ಲಿ ಹುಟ್ಟಿದ್ದಾರೆ. ತಂದೆ ಒಳ್ಳೆ ಇನ್ನೂ ಆ ಜ್ಞಾನ ಇನ್ನೂ ಅಭಿವೃದ್ಧಿ ಆಗೋಯಿತು. ಯಾಕೆ ಧ್ಯಾನ ಮಾಡಿದ್ರಲ್ಲ. ಜಿಂಕೆ ಜನ್ಮದಲ್ಲಿ ಏಕಾಂತತೆ, ಯಾರು ಬಂಧು ಇಲ್ಲ, ಬಳಗ ಇಲ್ಲ, ಮಾತಿಲ್ಲ. ಏಕಾಂತದಲ್ಲಿ ಧ್ಯಾನ ಮಾಡಿದಷ್ಟು ಸಿದ್ಧಿ ಜಾಸ್ತಿ ಆಗೋಯಿತು. ತಂದೆಗಳು ಉಪದೇಶ ಮಾಡಿದ್ದು, ಪರಮಾತ್ಮ ಉಪದೇಶ ಮಾಡಿದ್ದು. ಆ ಬ್ರಾಹ್ಮಣ ಜನ್ಮ ಬಂದರೂ ಇನ್ನೂ ಜಾಸ್ತಿ ಆಯಿತು ಜ್ಞಾನ. ಪೂರ್ವ ಜನ್ಮದೆಲ್ಲ ಜ್ಞಾಪಕ ಹಾಗೇ ಇದೆ. ಅಪ್ಪ ಉಪನಯನ ಮಾಡಿದ್ರು, ಅಣ್ಣ ತಮ್ಮದ್ರ ಜೊತೆ ಎಲ್ಲ ಉಪಚಾರ ಮಾಡಿ ಉಪನಯನ ಮಾಡಿ ಏನು ನಾನಾ ರೀತಿ ಏನು ಮಗನಿಗೆ ಏನು ಮಾಡಬೇಕು ಎಲ್ಲ ಅನುಕೂಲ ಮಾಡಿಕೊಟ್ರು. ಯಾವುದರಲ್ಲೂ ಮಮತಾ ಇಲ್ಲ, ಮತ್ತೆ ಉತ್ಸಾಹವೂ ಇಲ್ಲ. ಒಳಗೆ ಪರಮಾತ್ಮ ಧ್ಯಾನ ಮಾಡ್ತಾ ಇದ್ದಾರೆ. ಎಲ್ಲವೂ ತೃಣ ಕಾಣ್ತಾ ಇದೆ. ಅಪ್ಪನ ಅಭಿಮಾನ, ಅಮ್ಮನ ಅಭಿಮಾನ ಎಲ್ಲ ನೋಡಿದ್ರು. ಇದು ಪ್ರಯೋಜನಕಾರಿ ಅಲ್ಲ ಅಂತ ದೇವರನ್ನೇ ಧ್ಯಾನ ಮಾಡ್ತಾ ಸುಮ್ಮನೆ ಮಂದರಾಗಿ ಕೂತು ಬಿಟ್ಟಿದ್ದಾರೆ. ಓಹೋ, ಇದರಲ್ಲೇ ಯೋಚನೆ ಮಾಡಿ ಮಾಡಿ ನನ್ನ ಮಗ ಹಿಂಗಾದ್ನಾಳ ಅಂತ ಅಪ್ಪ ಅಮ್ಮ ಇಬ್ಬರು ದೇಹತ್ಯಾಗ ಮಾಡಿಬಿಟ್ರು. ಅಣ್ಣ ತಮ್ಮಂದರು ಇವನೇನು ಪ್ರಯೋಜನಗಾರಲ್ಲ, ದಷ್ಟಪುಷ್ಟವಾಗಿದ್ದಾರೆ. ಒಳ್ಳೆ ಕಾಂತಿ, ಬ್ರಹ್ಮ ತೇಜಸ್ಸು ಸುಡ್ತಾ ಇದೆ, ಬೆಂಕಿ ಅಗ್ನಿ ಜ್ವಾಲ ಇದ್ದಾಗಿದೆ. ದೇಹ ಮಾತ್ರ ದಷ್ಟಪುಷ್ಟವಾಗಿದೆ. ಏನು ತಂಗಳು ಕೊಟ್ಟರು ತಿಂತಿದ್ದಾರೆ, ಹಳಸು ಕೊಟ್ಟರು ತಿಂತಿದ್ದಾರೆ, ಸೀದೋಗಿ ಕೊಟ್ಟರು ತಿಂತಾ ಇದ್ದಾರೆ. ಏನು ಕೊಟ್ಟರು ತಿಂತಿದ್ದಾರೆ. ಏನು ಯಾಕೆ ಅಂತ ಅಂತಿಲ್ಲ. ಏನು ಕೆಲಸ ಹೇಳಿದ್ರು ಮಾಡ್ತಿದ್ದಾರೆ. ಯಾಕೆ ಅಂತ ಹೇಳ್ತಿಲ್ಲ. ಕೆಲವು ಸತಿ ದುಡ್ಡು ಕೊಡೋರು, ಕೆಲವು ಸತಿ ಏನೂ ಇಲ್ಲ. ಹೀಗೆ ಕೆಲಸ ಮಾಡಿಕೊಂಡು ಇವನು ಸರಿಯಾಗಿದ್ದಾನೆ ಅಂತ ಹೇಳಿ ತಾವು ಮನೆ ಕೆಲಸಕ್ಕೆ ಹಾಕ್ಕೊಂಡ್ರು. ಆಮೇಲೆ ಗದ್ದೆ ಕಾಯಬೇಕಲ್ಲ, ಒಳ್ಳೆ ಬೆಳೆ ಚೆನ್ನಾಗಿ ಬಂದಿತ್ತು, ಇವನೇ ಸರಿ ದಷ್ಟಪುಷ್ಟವಾಗಿದ್ದಾನೆ ಅಂತ ಹೇಳಿ ಮತ್ತೆ ಗದ್ದೆ ಕಾಯಕ್ಕೆ ಹಾಕಿಬಿಟ್ಟಿದ್ದಾರೆ. ಗದ್ದೆ ಕಾಯ್ತಾ ವಿರಾಸ ಹಾಕೊಂಡು ಹಗಲು ರಾತ್ರಿ ಕಾಯ್ತಿದ್ದಾರೆ. ಹೇಳಿದ ಕೆಲಸ ಮಾಡ್ತಿದ್ದಾರೆ. ಯಾಕೆ ಅಂತ ಕೇಳ್ತಿಲ್ಲ, ದುಡ್ಡು ಕೊಡಿ ಅಂತ ಕೇಳ್ತಿಲ್ಲ, ಆಹಾರ ಕೊಡಿ ಅಂತ ಕೇಳ್ತಿಲ್ಲ. ಜಡಭರ್ತರು ಪರಮಾತ್ಮನನ್ನು ಧ್ಯಾನ ಮಾಡ್ತಿದ್ದಾರೆ. ಅಲ್ಲಿ ಕಳ್ಳರ ರಾಜ ಒಬ್ಬ ಮಕ್ಕಳಾಗಿಲ್ಲ ಅಂತ ಏನು ಮಾಡಿದ್ದಾನೆ, ನರಬಲಿ ಕೊಟ್ಟರೆ ಒಳ್ಳೆ ಸಂತಾನ ಆಗತ್ತೆ ಅಂತ ಏನು ಮಾಡಿದ್ದಾನೆ, ಒಬ್ಬ ಮನುಷ್ಯನನ್ನ ನಾಳೆ ಬೆಳಿಗ್ಗೆ ಅವನು ಬಲಿ ಕೊಡಬೇಕು ಅಂತ ಕಾಳಿಕಾದೇವಿಗೆ ಕೂಡ ಹಾಕಿದ್ದಾರೆ. ಹೆಂಗೋ ಮಾಡಿ ಆ ಮನುಷ್ಯ ತಪ್ಪಿಸ್ಕೊಂಡು ಓಡೋಟಾಗಿದೆ. ಬಲಿ ತಪ್ಪಿಸ್ಕೊಂಡು ಹೋಯಿತು. ಅವನನ್ನು ನೋಡಿಕೊಂಡು ಅವನು ದೂತರು ನೋಡ್ಕೊಂಡು ಬಂದಾಗ ಇವರು ಗದ್ದೆ ಹತ್ರ ಇದ್ದರು. ನೋಡಿದ್ರು, ಆಹಾ ಅವನು ಹೋದ್ರೇನು ದಷ್ಟಪುಷ್ಟವಾಗಿದೆ, ತಾಯಿಗೆ ಬಲಿ ಕೊಟ್ಟರೆ ಬೇಗ ಅನುಗ್ರಹ ಮಾಡ್ತಾಳೆ ಅಂತ ಕೈ ಹಿಡ್ಕೊಂಡ್ರೆ ಬಿಡಿಸ್ಕೊಂಡ್ರೆ ತಾನೇ ಏನು ಪ್ರತಿರೋಧ ಇಲ್ಲ. ಅವ್ರ ಪಾಡು ಅವ್ರು ಹೋದರು, ಸ್ನಾನ ಮಾಡಿಸಿದ್ರು, ಹೊಸ ಬಟ್ಟೆ ಹಾಕಿದ್ರು, ತಿರುಗ ಹಾಕಿದ್ರು, ಹಾರ ಹಾಕಿದ್ರು, ಒಳ್ಳೆ ಭೋಜನ ಮಾಡಿದ್ರು. ಕೊನೆ ಕರ್ಕೊಂಡು ಹೋಗಿ ಬಲಿಪೀಠಕ್ಕೆ ಇಡಬೇಕು ಅಂತ ಹೇಳಿ ಎಲ್ಲ ಸಿದ್ಧ ಮಾಡಿಕೊಂಡು ಕತ್ತಿಗೆ ಪೂಜೆ ಎಲ್ಲ ಮಾಡಿ ಕತ್ತಿ ಎತ್ತಬೇಕು ಅಂದಾಗ ಆ ತಲೆ ಬಗ್ಗಿಸಿದ ತಕ್ಷಣವೇ ಆ ಕಾಳಿಕಾದೇವಿ ಪ್ರತಿಮೆ ಅಲ್ಲಾಡೋದಂತೆ, ಗಡಗಡ ನಡುತ್ತಂತೆ. ಇವನಿಗೆ ಸಂತೋಷ ಆಯ್ತಂತೆ. ಓಹೋ, ಬಲಿ ಸಂತೋಷ ಪಟ್ಟಿದ್ದಾಳೆ ಕಾಳಿಕಾದೇವಿ, ನನಗೆ ಒಳ್ಳೆ ಸಂತಾನ ಆಗುತ್ತೆ ಅಂತ ಕೈ ಎತ್ತಿದಂತೆ ಕತ್ತಿ ಸಮೇತ. ಆ ಕತ್ತಿನೇ ಕಿತ್ಕೊಂಡಿದ್ದಾಳೆ ದುರ್ಗಾದೇವಿ. ಎಲ್ಲರ ಗುಂಡವನ್ನು ಚೆಂಡಾಡಿ ಅವರ ರಕ್ತವನ್ನು ಪಾನ ಮಾಡಿ ತಿರ್ಗಾ ಅದೃಷ್ಟರಾಗ್ಬಿಟ್ಟಿದ್ದಾಳೆ. ಇವರು ಹಾಗೇ ತಲೆ ಮುಗಿಸ್ಕೊಂಡು ಕೂತಿದ್ದಾರೆ. ಯಾವ ಭಯ ಇಲ್ಲ, ಯಾವ ಯೋಚನೆ ಇಲ್ಲ, ಹರಿಸ್ಮರಣೆ ಮಾಡ್ತಾ ಕೂತಿದ್ದಾರೆ. ಇನ್ನಂತಹ ಭಾಗವತೋತ್ತಮರ ಮಹಿಮೆಯನ್ನು ಹೀಗೆ ಹೇಳಿದ್ರೆ ಕೇಳೋಕ್ಕಾಗಲ್ಲ. ಬೇಗ ಮುಗಿಸ್ಬೇಕು, ಆಯಿತಾ. ಇಂತಹ ಭಾಗವತೋತ್ತಮರು ಏವ ಖಲು ಮಹದ ವಿಚಾರ ಅತಿಕ್ರಮ ಕಾಸ್ಮೇನಾತ್ಮನೇ ಫಲತಿ.
ವೃಷಮರ್ಷರೋಷಾವೇಶ ರಭಸ ವಿಲಸಿತ ಪ್ರಕುಟಿ ವೀಟಪ ಕುಟಿಲ ದಂಶಾರುಣೀಕ್ಷಣಾಟೋಪಾವತಿ ಅತಿಭಯಾನಕವದನ ಹಂತು ಕಾಮವೇದಂ ಮಹದಟ್ಟಾದಂ ಅತಿ ಸಂಭ್ರಮೇಣ ವಿಮುಚ್ಯತಿ ತದಾ ಉತ್ಪತ್ತಿ ಪಾಪೀಯಸಾಂ ದುರ್ಭಾವಾನಾಂ ತೇನೈವ ಹಸಿನಾ ವೃಗ್ನಶ್ರೇಷ್ಠನಾಂ. ಅದೇ ಕಥೆಯಿಂದ ಕತ್ತರಿಸಿ ಹಾಕಿಬಿಟ್ಟಿದ್ದಾರೆ. ಶುಕಾಚಾರ್ಯರಿಗೆ ಇನ್ನೆಷ್ಟು ಭಗವದ್ಭಕ್ತಿ ಭಗವದ್ಭಕ್ತರ ವಿಚಾರವನ್ನು ಹೇಳೋಕ್ಕೆ ಎಷ್ಟು ಸಂತೋಷ ಅಂತಂದರೆ ತೇನೇ ವಾಸಿನ ಅಂತಿದೆ. ಅದೇ ಕತ್ತಿ ತಗೊಂಡಂತೆ ಮಹತಾಯಿ, ಬೇರೆ ಕತ್ತಿ ಇಲ್ಲ. ಅದೇ ಕತ್ತಿ ಕಿತ್ಕೊಂಡು ರುಂಡ ಚಂಡಾಡಿದ್ದಾರೆ. ಅದಾದ ಮೇಲೆ ಶಿರ ಕಂದುಕ ಲೈಲೆಯ ಕಂದುಕ ಅಂದರೆ ಈ ಚೆಂಡಾಟ ಆಡಲ್ವ, ಹಾಗಾಡ್ಬಿಟ್ಲಂತೆ ಮಹತಾಯಿ. ಆದ ಮೇಲೆ ಅದಕ್ಕೆ ದೊಡ್ಡವರಿಗೆ ಮಾಡಿದ ಅಪರಾಧ ಅವರಿಗೆ ಬಡದು ಬಿಡುತ್ತೆ. ಏವಂ ಖಲು ಮಹದ ವಿಚಾರ ಅತಿಕ್ರಮ ಕಾಸ್ನೇಯಾತ್ಮನೇ ಫಲತಿ. ಈ ರೀತಿಯಾಗಿ ದೊಡ್ಡವರಲ್ಲಿ ಅಪರಾಧ ಮಾಡಬಾರದು ಜ್ಞಾನಿಗಳಲ್ಲಿ. ಯಾಕೆ ಅಂತಂದರೆ ಹೇಗಿರ್ತಾರೋ ಗೊತ್ತಿಲ್ಲ, ಎಲ್ಲಿರ್ತಾರೋ ಗೊತ್ತಿಲ್ಲ. ನಮ್ಮ ಕೆಲಸ ಏನೋ ಪರಮಾತ್ಮ ಯಾತಕ ಸೃಷ್ಟಿ ಮಾಡಿದ್ದಾನೋ ಅದಕ್ಕಾಗಿ ಮಾಡ್ಕೊಂಡು ಹೋಗ್ಬೇಕಪ್ಪ ಎಂಬುದಾಗಿ ಹೇಳಿದಾಗ ಆ ರೀತಿ ಎಲ್ಲ ಧ್ವಂಸ ಆಯಿತು. ತಲೆ ಬಗ್ಗಿಸಿಕೊಂಡಿದ್ರು. ಹರಿಸ್ಮರಣ ತಪ್ಪಲಿಲ್ಲ, ಎದ್ದು ಆಚೆ ಬಂದರು. ಬರೋ ಕಾಲಕ್ಕೆ ನಾನು ಮತ್ತೊಬ್ಬರು ಬೇಕು. ಎಲ್ಲಿ ರಘುಗಣರಾಜರು ಮಹಾಭಾಗವತೋತ್ತಮರು ಸಿಂಧು ಸೌರೀರಪತೆ ರಾಜರಾಗಿದ್ದಾರೆ. ಕಪಿಲನಾಮಕ ಪರಮಾತ್ಮನ ಹತ್ರ ಸಾಧನಕ್ಕಾಗಿ ಉಪದೇಶಕ್ಕಾಗಿ ಹೋಗ್ತಾ ಇದ್ದಾರೆ. ಹೋಗೋ ಕಾಲಕ್ಕೆ ಮೇನೆಯನ್ನು ಹೊರಲಿಕ್ಕೆ ಒಬ್ಬ ಕಡಿಮೆ ಇದ್ದಾನೆ ಅಂತ ಗೊತ್ತಾಯಿತು. ಹುಡ್ಕೊಂಡು ಬರ್ತಾ ಇದ್ದಾರೆ. ಅವರ ಸಿಕ್ಕಿದ್ರೆ ಕರ್ಕೊಂಡು ಹೋಗೋಣ ಅಂತ ನೋಡಿದ್ರೆ ಪಾಪ ಮಹಾನುಭಾವರು ಸಿಕ್ಕಿದ್ರು, ಕರ್ಕೊಂಡು ಹೋದರು. ಭುಜಕ್ಕೆ ಯಾಕೆ ಅಂತ ಕೇಳಲಿಲ್ಲ, ಮಾತೇ ಇಲ್ವಲ್ಲ, ಮೌನ. ಜಡಾಂತ ಭೂಕ ಭುಜ ವಿಷಾದ ಮಾರ್ಗವತ್ತು, ಮಾತಿಲ್ಲ, ಕತೆ ಇಲ್ಲ. ಕರ್ಕೊಂಡು ಹೋದರು. ಭುಜದ ಮೇಲೆ ಮೇನೆಯನ್ನು ಇಟ್ಟರು, ನಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಯಾಕೆ ಕರ್ಕೊಂಡು ಹೋದ್ರೂ ಗೊತ್ತಿಲ್ಲ, ಏನು ಆಹಾರ ಕೊಡ್ತಾರ ಗೊತ್ತಿಲ್ಲ, ಬೈತಾರ ಗೊತ್ತಿಲ್ಲ, ಕೊಡ್ತಾರ ಗೊತ್ತಿಲ್ಲ. ಹೋಗ್ತಾ ಇದ್ದಾರೆ ಹರಿಸ್ಮರಣ ಮಾಡಿಕೊಂಡು. ಹೋಗೋ ಕಾಲಕ್ಕೆ ಪಾಪ ಇದ್ದಕ್ಕಿದ್ದಂತೆ ಆ ಮೇಲೆ ಅಲ್ಲಾಡಕ್ಕೆ ಶುರು ಆಯಿತು. ಎಲ್ಲ ಸರಿಯಾಗಿ ಹೆಜ್ಜೆ ಹಾಕಿದ್ರೆ ನಿಧಾನಕ್ಕೆ ಹೋಗುತ್ತೆ. ಮೇನೆಗಳು ಕೂತಲು ಅನುಕೂಲ ಆಗುತ್ತೆ. 4 ಚಕ್ರದಲ್ಲಿ ಒಂದು ಚಕ್ರ ಮುರಿದೋಗ್ಬಿಟ್ರೆ ಅಥವಾ ಪಂಚರ್ ಆದರೆ ಹೆಂಗೆ ಹೋಗೋಕ್ಕಾಗಲ್ವೋ ಹಾಗೆ ಇವರು ಇದ್ದಕ್ಕಿದ್ದಾಗೆ ಹೋಗ್ತಾರೆ, ಇದ್ದಕ್ಕಿದ್ದಾಗ ನಿಲ್ತಾರೆ. ಅಲ್ಲಿ ಮುಂದೆ ಹೋಗ್ತಿದ್ರೆ ಹಿಂಗೆ ಹೋಗ್ತಿದೆ, ಒಂದು ಕಡೆ ಹಿಂಗೆ ಹೋಗ್ತಿದೆ. ಪಾಪ ಒಳಗೆ ಕೂತ ರಾಜ ಬೀಳಂಗ ಆಗ್ತಿದೆ, ಕಷ್ಟ ಆಗ್ತಾ ಇದೆ, ಕೂಡಕ್ಕೆ ಕಷ್ಟ ಆಗ್ತಿದೆ. ಒಂದು ಸತಿ ಹೇಳಿದ್ರು ನಿಧಾನಕ್ಕೆ ಸರಿ ಹೋಗ್ರಪ್ಪ ಅಂತ. ಏನೋ ಕಾಲಿಗೆ ಎಡವಿದ್ದಾರೆ ಏನೋ ಪಾಪ ಅಂತ ಒಂದು ಸತಿ ರಾಜರು ನಿಧಾನಕ್ಕೆ ಹೋಗಿ ಸರಿಗೆ ಅಂತಂದ್ರು. ಅಷ್ಟರಲ್ಲಿ ಅಷ್ಟೇ ಹೇಳೋದು ಸಾಕು. ರಾಜನ ಬಾಯಲ್ಲಿ ಅಷ್ಟು ಬಂದರೆ ಶಿಕ್ಷೆ ಇದೆ ಅಂತ, ಶಿಕ್ಷೆ ಪಾತ್ರರಾಜರು ಅಂತ. ಅಂತಹ ರಘುಗಣರಾಜರು ತೊಂದರೆ ಮಾಡಬಾರ್ದಲ್ಲ, ಅಲ್ಪವೂ ತೊಂದರೆ ಮಾಡಬಾರ್ದು ಅಂತ ಆ ಚಕ್ರವರ್ತಿಗಳು ಸಂದರ್ಭದಲ್ಲಿ ಮತ್ತೆ ಯಥಾ ಪ್ರಕಾರ ಹಾಗೆ ಆಯಿತು. ನಮ್ದಲ್ಲ ಸ್ವಾಮಿ, ಯಾಕೆ ಶಿಕ್ಷೆ ಮಾಡಬೇಕಾ ಅಂತ ಕೇಳಿದ್ರು. ನಮ್ದಲ್ಲ, ಸಾಂಸರ್ಗಿಕೋ ದೋಷ. ಈಗ ತಾನೊಬ್ಬ ಬಂದಲ್ಲ, ಅವನ ಸಹವಾಸದಿಂದ ನಮಗೆ ಶಿಕ್ಷೆ ಆಗ್ತಾ ಇದೆ, ಕ್ಷಮಿಸಬೇಕು, ನಮ್ಮ ತಪ್ಪಲ್ಲ ಅಂದಾಗ ರಘುಗಣರಾಜರು ಪಾಪ ಇವ್ರನ್ನ ನೋಡ್ತಾರೆ. ದಷ್ಟಪುಷ್ಟವಾಗಿದ್ದರು, ಬಗ್ಗೆ ನೋಡಿದ್ರು. ಓಹೋ ಪಾಪ ಶಕ್ತಿ ಇಲ್ಲ ಅನ್ಸುತ್ತೆ, ಮರ್ಮೋಕ್ತಿ ಬಂದಾಡಿದ್ರು, ಊಟ ಮಾಡಿಲ್ಲ ಅನ್ಸುತ್ತೆ, ದೇಹ ಒಣಗೋಗಿದೆ, ನೀನೊಬ್ಬನೇ ಹೊರಡ್ತಾ ಇದ್ದಿ. ಈ ಮರ್ಮೋಕ್ತಿ ಎಲ್ಲ ಒಬ್ಬರಿಗೆ ಜ್ಞಾನಿಗಳಿಗೆ ಆ ಕೆಲಸ ಮಾಡಿಸಿದ್ದೇ ತಪ್ಪು. ಅದರಲ್ಲಿ ಈ ಮರ್ಮೋಕ್ತಿಗಳು ಆಡಿದ್ರು. ಜ್ಞಾನಿಗಳಿಗೆ ಅದರಿಂದ ಅವಮಾನವಾಗಲಿಲ್ಲ. ಹೋಗ್ತಿರೋದು ಮಹಾಭಾಗವತೋತ್ತಮ ರಘುಗಣರಾಜರು, ಸಾಮಾನ್ಯರಲ್ಲ. ಹೋಗ್ತಿರೋದು ಕಪಿಲನಾಮಕ ಪರಮಾತ್ಮನ ಹತ್ರ ಜ್ಞಾನಕ್ಕಾಗಿ ಹೋಗ್ತಿದ್ದಾರೆ. ಸಾತ್ವಿಕ ಸೋತ್ತಮ ನಿಂದಾದಿಂದ ತಮಸ್ಸಾಗಬಾರ್ದು ಈ ಜೀವಕ್ಕೆ ಅಂತ ಮಾತಾಡೋಕೆ ಶುರು ಮಾಡಿದ್ರು. ಅವ್ರಿಗೆ ಅವಮಾನ ಆಯ್ತು ಅಂತ ಮಾತಾಡಲಿಲ್ಲ. ಇನ್ನು ಸುಮ್ಮನೆ ಇದ್ರೆ ಇನ್ನು ತಪ್ಪಾಗ್ಬಿಡುತ್ತೆ. ಸುಮ್ಮನೆ ಇದ್ರೆ ಇನ್ನೂ ಜಾಸ್ತಿ ಪಾಪ ಸಾಧನ ಆಗುತ್ತೆ ಅಂತ ನೀನೊಬ್ಬನೇ ಹೊರತಾ ಇದ್ಯಾ ಅಂದಾಗ ಅದಕ್ಕಂತಾರೆ ನಾನು ಹೊರತಾನೇ ಇಲ್ಲ ಅಂದರು. ನಾನು ಹೋಗ್ತಾನೇ ಇಲ್ಲ ಅಂದರು. ಇನ್ನೂ ಕೋಪ ಬಂದ್ಬಿಡ್ತು. ನಾನು ಹೋಗ್ತಾ ಇಲ್ಲ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ, ನಾನು ಹೊರತಾ ಇಲ್ಲ ಅಂತಂದರು. ರಘುಗಣರಾಜರು ಇನ್ನೂ ಕೋಪ, ಯಾಕಿಂತ ಉನ್ನತತನ ಮಾತಾಡ್ತಿದ್ದಿ ಅಂತ ಸ್ವಲ್ಪ ಜೋರಾಗಿ ಮಾತಾಡಿದಾಗ, ಏನು ಸ್ವಾಮಿ ನಾನು ಹೊರತಿದ್ದೀನಿ ಅಂತಂದ್ರ, ನಾನು ಹೊರತಿಲ್ಲ ಅಂದರು. ಯಾಕೆ ಭುಜದ ಮೇಲೆ ಹೊತ್ಕೊಂಡಿಲ್ವಾ ಅಂತಂದರು. ನನ್ನ ಭುಜಕ್ಕೆ ಏನು ಆಧಾರ ಸ್ವಾಮಿ, ಭುಜವೇ ಹೊತ್ತಿದೆಯಾ ಅಂತಂದರು. ಭುಜಕ್ಕೆ ಈ ಸೊಂಟ ಭಾಗ, ಅದಕ್ಕೆ ತೊಡೆ ಜಂಗೆ, ಅದಕ್ಕೆ ಪಾದ, ಅದಕ್ಕೆ ಕಾಲು ಪಾದ. ಪಾದಕ್ಕೆ ಯಾವ ಆಶ್ರಯ? ಭೂಮಿ ಇದೆ.
ಭೂಮಿಗೆ ಆಶ್ರಯ ಯಾವುದು? ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳ, ಸಪ್ತಲೋಕಗಳಿದೆ. ಹಾಗಾದ್ರೆ ಅದೇ ಎತ್ಕೊಂಡ್ಬಿಟ್ಟಿದೆ ಅಂತಂದ್ರೆ ಅದಕ್ಕೂ ಆಧಾರ ಇದೆ ಸ್ವಾಮಿ ಅಂತಂದ್ರು. ಈ 7 ಲೋಕಗಳೇ ಭೂಲೋಕವನ್ನ ಮೇಲೆ 14 ಗೊತ್ತಿಲ್ಲ. ಅದಕ್ಕೆ ಆದಿಶೇಷ ಮಹಾದೇವ ವಾಯುದೇವರು ಶೇಷದೇವರು ಸಾಸಿವೆ ಕಾಳಿನಂತೆ ತನ್ನ ಸಹಸ್ರ ಪಡೆಯಲ್ಲಿ ಧಾರಣ ಮಾಡಿದ್ದಾರಂತೆ. 50 ಕೋಟಿ ಯೋಜನೆ ವಿಸ್ತೀರ್ಣವಾದ ಈ ಬ್ರಹ್ಮಾಂಡವನ್ನ ಸಾಸಿವೆ ಕಾಳಂತೆ ಅವ್ರ ತಲೆ ಮೇಲೆ. ಇನ್ನು ಅವ್ರ ರೂಪ ಎಂತದ್ದು, ಹೇಗೆ ಚಿಂತನೆ ಮಾಡೋದು? ಹಾಗಾದರೆ ಶೇಷದೇವರೇ ದೊಡ್ಡವರ ಅಂತ ತಿಳಿಬೇಡಿ. ಅವರಿಗೆ ವಾಯುದೇವರು ಕೂರ್ಮ ರೂಪದಿಂದ ಶೇಷದೇವರಿಗೆ ಆಧಾರ ಆಗಿದ್ದಾರೆ. ಅವರಿಗೆ ಆಧಾರ ಯಾರು ಅಂತಂದರೆ ವಿಷ್ಣು ಕೂರ್ಮ ಪರಮಾತ್ಮ. ಆ ಗರ್ಭೋದಕದಲ್ಲಿ 24 ಕೋಟಿ ಯೋಜನ ಆಳ ಇರತಕ್ಕಂತಹ ಗರ್ಭೋದಕದಲ್ಲಿ ವಿಷ್ಣು ಕೂರ್ಮ ಈ ಅಖಂಡ ಬ್ರಹ್ಮಾಂಡವನ್ನು ಧಾರಣ ಮಾಡಿದ್ದಾನೆ. ನಾನೇ ಎತ್ತಿದ್ದೀನಿ. ಈ ಜ್ಞಾನ ಇಲ್ಲವಾ ಅಂತಂದರು. ಮಾತು ಆಡಿದ ತಕ್ಷಣವೇ ಮೈ ನಡ್ಕ ಬಂತಂತೆ ಮಹನೀಯರಿಗೆ. ಧುಮುಕಿದ್ದಾರೆ ಪಾಪ. ಸ್ವಾಮಿ ಹೇಳೋ ಕಾಲಕ್ಕೆ ಮೇಲೆ ರೋಮಾಂಚನಾಗೋದು. ಮೇಲೆಯಿಂದ ಧುಮುಕಿ ಅವ್ರ ಪಾದ ಗಟ್ಟಿ ಹಿಡ್ಕೊಂಡ್ಬಿಟ್ರಂತೆ. ಜಡಭರ್ತರ ಪಾದವನ್ನು ಹಿಡ್ಕೊಂಡು, ಸ್ವಾಮಿ ಕಸ್ತಂ, ಯಾರು ತಾವು? ಯಾವ ಅವಧೂತ ಕಪಿಲನಾಗಿ ಪರಮಾತ್ಮನೇ ಬಂದಿದ್ದೀರೋ, ದತ್ತನಾಗಿ ಬಂದಿದ್ದೀರೋ, ಯಾರು ಬಂದಿದ್ದೀರಿ ಸ್ವಾಮಿ? ತಾವು ಅರ್ಥ ಆಗ್ತಿಲ್ಲ. ನಮ್ಮ ಅಪರಾಧವನ್ನು ಮನ್ನಿಸಬೇಕು. ನೋಡಿದ್ರೆ ಯಜ್ಞೋಪವೀತ ಕಾಣ್ತಾ ಇದೆ, ಮುಖದಲ್ಲಿ ಬ್ರಹ್ಮ ತೇಜಸ್ಸು ಕಾಣ್ತಾ ಇದೆ, ಮಾತು ಹರಿತವಾದ ಕತ್ತಿ ಅಂತ ಇದೆ. ಯಾರು ತಾವು? ನನ್ನ ಯಾವ ಪ್ರಶ್ನೆಗಳಿತ್ತೋ ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಟ್ರಲ್ಲ ತಾವು. ಯಾರು ತಾವು? ಗೂಢವರ್ತಿಸಿ ನಡೀತಿದ್ದೀರಲ್ಲ. ನನಗೆ ಎಲ್ಲ ಯಾವ ಭಯವೂ ಇಲ್ಲ ನನಗೆ. ಅದು ಬ್ರಾಹ್ಮಣ ಅಪಮಾನದ ಭಯ ನನಗೆ ಕಾಡ್ತಾ ಇದೆ. ನಾಹಂ ಶಂಕೆ ಸುರರಾಜ ವಜ್ರಾತ್ ನೃಶ್ಯಶೂಲಾತ್ ನಯಮಸ್ಯ ದಂಡಾತ್ ನಾಜ್ಞಕ ಸೋಮಾನರ ವಿತ್ತಪಾಸ್ತ್ರಾತ್ ಶಂಕೆ ಬ್ರಹ್ಮಕುಲ ಅವಮಾನಾತ್. ಇಂದ್ರದೇವರ ವಜ್ರಾಯುಧಕ್ಕೆ ಭಯ ಇಲ್ಲ, ರುದ್ರದೇವರ ತ್ರಿಶೂಲದಿಂದ ಭಯ ಇಲ್ಲ, ಮತ್ತೆ ಅಷ್ಟದಿಕ್ಪಾಲಕರ ಅಸ್ತ್ರಗಳಿಂದ ಭಯ ಇಲ್ಲ, ಯಮದಂಡಕ್ಕೂ ಭಯವಿಲ್ಲ ನನಗೆ. ಯಾಕೆ ಅವರೆಲ್ಲ ನೀವು ಭಯ ಇಲ್ವಾ ಅಂದರೆ, ಸ್ವಾಮಿ ಅವರನ್ನ ಅದೆಲ್ಲ ಒಂದೊಂದು ಸತಿಗೆ ಒಬ್ಬರನ್ನೇ ಕೊಲ್ಲುತ್ತೆ. ಬ್ರಹ್ಮಕುಲ ಅವಮಾನಾತ್, ಸಮೂಲ ನಾಶ ಮಾಡಿಬಿಡುತ್ತೆ. ಯಾರು ತಾವು ಸ್ವಾಮಿ ಅಂತ ಕಣ್ಣಲ್ಲಿ ನೀರು ಹಾಕೊಂಡು ಪಾಪ ನಡುಗುತ್ತಾ ನಿಂತು ನಮಸ್ಕಾರ ಮಾಡಿದ್ರೆ ಎದ್ದಿಲ್ಲ. ಏಳು ಮೇಲೆ ಅಂದರು. ದೊಡ್ಡ ಜ್ಞಾನಿಯ ನೀನು, ಕೋವಿದವಾದ ದೊಡ್ಡ ಜ್ಞಾನಿ ಅಂತ ಮಾತಾಡ್ತಿದ್ದಿ. ನಿರಪರಾಧಿಗಳಾದ ಜನಗಳಿಗೆ ಪ್ರಾಣಿಗಳಂತೆ ಶಿಕ್ಷೆ ಕೊಡ್ತಾ ಇದ್ದಿ. ನಿನ್ನ ಉದ್ಧಾರ ನೀನು ಮಾಡ್ಕೊಳಕ್ಕಾಗಲ್ವಾ? ನೀನು ನಡ್ಕೊಂಡು ಹೋಗೋಕ್ಕಾಗಲ್ವಾ? ನಿನಗೆ ಮೇಲೆ ಬೇಕು, ನೀನೊಬ್ಬ ರಾಜ, ಶಿಕ್ಷೆ ಮಾಡ್ತೀಯ ನನಗೆ. ಏನು ಶಿಕ್ಷೆ ಮಾಡ್ತೀವಿ? ಪಿಷ್ಟಪೇಷಣ. ಹಿಟ್ಟು ಧಾನ್ಯಗಳನ್ನು ಪುಡಿ ಮಾಡೋದು, ಹಿಟ್ಟು ಮಾಡೋದು ಆಹಾರಕ್ಕೆ. ಹಿಟ್ಟನ್ನೇ ತುಂಬ ಹಿಟ್ಟು ಮಾಡ್ತಾರೆ ದಡ್ಡ. ನಾನು ಹಿಟ್ಟು, ನಾನು ಎಲ್ಲ ಅಭಿಮಾನ ತ್ಯಾಗ ಮಾಡಿಬಿಟ್ಟಿದ್ದೀನಿ, ನನಗೇನು ಶಿಕ್ಷೆ ಮಾಡ್ತೀನಿ ನೀನು? ದೇಹಾಭಿಮಾನ ಇದ್ದವ್ರಿಗೆ ಅಷ್ಟೇ ಭಯ. ಅಭಿಮಾನವೇ ಇಲ್ಲ ನನಗೆ. ಶ್ರೀಹರಿ ಇದ್ದಾನೆ, ಅನಂತ ಕಾಲಕ್ಕೂ ರಕ್ಷಕನಾಗಿದ್ದಾನೆ. ಉಳಿದಿರೋ ಕಾಲಕ್ಕೆ ಪಿಷ್ಟಪೇಷಣ. ಪಿಷ್ಟ ಅಂದರೆ ಹಿಟ್ಟು, ಹಿಟ್ಟನ್ನು ಮತ್ತೆ ತಿರ್ಗಾ ರುಬುತಿಯ. ಎಂಥ ದಡ್ಡನು ನೀನು. ದೇಹಾಭಿಮಾನ ಇದೆ, ನಿನಗೆ ನೋವಾಗಲ್ವ ಅಂತಂದರೆ ಎಲ್ಲಿ ತನಕ ಅಭಿಮಾನ? ಪರಮಾತ್ಮನೇ ಸರ್ವತ್ರ ಸರ್ವಕಾಲದಲ್ಲಿ ಇದ್ದಾನೆ ಅಂತ ಅವನೇ ಒಳಗಿದ್ದು ರಕ್ಷಣೆ ಮಾಡ್ತಿರೋ ಕಾಲಕ್ಕೆ, ಸರ್ವಕಾಲದಲ್ಲಿ ರಕ್ಷಣೆ ಮಾಡ್ತಿರೋ ಕಾಲಕ್ಕೆ ನಾನು ನನ್ನ ರಕ್ಷಣೆ ಮಾಡ್ಕೊತಿದ್ದೀನ. ಯಾವ ಕಾಲದಲ್ಲಿ ನಾನು ರಕ್ಷಣೆ ಮಾಡಿಕೊಂಡೆ? ತಾಯಿಯ ಗರ್ಭದಲ್ಲಿ ಸ್ವಾತಂತ್ರ್ಯ ಇಲ್ಲ, ವಯಸ್ಸಾದ್ಮೇಲೆ ಸ್ವಾತಂತ್ರ್ಯ ಇಲ್ಲ, ಮಧ್ಯದಲ್ಲಿ 2 ದಿವಸ ನನ್ನ ಸ್ವಾತಂತ್ರ್ಯ ಏನು ಅಂತ ಉಪದೇಶ ಮಾಡ್ತಾರೆ. ನಡುತ್ತಾ ಸಂತೋಷಪಟ್ಟು ಮಹಾನುಭಾವ ಸ್ವಾಮಿ ನನ್ನ ಅಪರಾಧವನ್ನು ಮನ್ನಿಸಬೇಕು, ಅನುಗ್ರಹ ಮಾಡಿ. ಯಾವ ರೂಪದಲ್ಲಿ ಅವಧೂತರು, ಚಿಕ್ಕ ಕೂಸಾಗಲಿ, ವಧುಗಳಾಗಲಿ, ವೃದ್ಧರಾಗಲಿ, ಎಲ್ಲೇ ಇದ್ದರೂ ಅವರೆಲ್ಲರೂ ಅನಂತ ಪ್ರಣಾಮಗಳು ಅಂತ ಮಹಾನುಭಾವರು ಉಪದೇಶ ಮಾಡಿದ ಮೇಲೆ ರಘುಗುಣೇನ ತಪಸಾನಯಾತಿ ನ ವಿದ್ಯೆಯ ನಿರ್ವಸನಾಗ್ರಹಾದ್ವ ನ ಛಂದಸ ನೋತ ಜಲಾತಿ ಸೂರ್ಯ ದಿನ ಮಹತ್ಪಾದರಜೋಭಿಷೇಕಂ. ಏನಂತ ತಿಳ್ಕೊಂಡಿ? ಪರಮಾತ್ಮ ತತ್ವಜ್ಞಾನ ಬರಬೇಕು ಅಂತಂದರೆ ಸುಮ್ಮನೆ ಕೂತ್ಕೊಂಡು ಬರ್ತಾ ಪರಮ ಭಾಗವತೋತ್ತಮರ ಪಾದ ಧೂಳಿನಲ್ಲಿ ಸ್ನಾನ ಮಾಡಬೇಕು. ಬರೀ ಹಾಕೊಳ್ಳೋದಲ್ಲ. ವಿನಾ ಮಹತ್ಪಾದ ರಜೋ ಅಭಿಷೇಕಂ. ಸುರ್ಕೋಬೇಕು, ನಾಚಿಕೆ ಬಿಡಬೇಕು. ಅಂಥವ್ರಿಗಷ್ಟೇ ಬ್ರಹ್ಮಜ್ಞಾನ ಬರ್ತಕ್ಕಂಥದ್ದು ಹೊರತು ಕಂಡುಕೊಂಡವ್ರಿಗೆಲ್ಲ ಬರೋದಿಲ್ಲ. ನಾನು ಕೂಡ ಹಿಂದೆ ಅಹಂಪುರ ರಾಮರಾಜ, ನಾನು ಭರ್ತ ಅಂತಕ್ಕಂಥ ಚಕ್ರವರ್ತಿ. ಈ ಭರ್ತರನ್ನು ದರ್ಶನ ಮಾಡಲಿಕ್ಕೆ ರಘುಣರಾಜಂಥವರು ತಿಂಗಳುಗಟ್ಟಲೆ ಕಾಯೋರಂತೆ ಕ್ಯೂ ನಿಂತ್ಕೊಂಡು. ಅಂತಹ ಭಾಗವತೋತ್ತಮರ ದರ್ಶನ ಮಾಡಲಿಕ್ಕೆ ಅಂಥವರು ಮೇನೆ ಹತ್ತಕ್ಕೆ ಬರ್ತಿದ್ದಾರೆ. ಗೊತ್ತಾದ ತಕ್ಷಣ ಕ್ಷಮಾಪಣೆ ಕೇಳಿದ್ದಾರೆ. ಅದಾದ ಮೇಲೆ ಅಹೋ ಶ್ರೀರಾಜುವಾಚ ಅಹೋ ಜನ್ಮ ಶೋಭನಂ ಕಿಂ ಜನ್ಮಭಿಹಿ. ಸ್ವಾಮಿ, ನಮ್ಮ ಜನ್ಮ ಸಾರ್ಥಕ ಆಯಿತು ಸ್ವಾಮಿ. ಚರಣಾಬ್ಜರೇನು, ನಿಮ್ಮ ಭಾಗವತೋತ್ತಮರ ಪಾದಾರದಿಂದ ಆ ಧೂಳು ಸಿಗ್ತಲ್ಲ ನನಗೆ,
ಇವತ್ತೇ ನಾನು ಧನ್ಯನಾದೆ, ಎಲ್ಲ ಜ್ಞಾನ ಸಿಕ್ಕಂತಾಯಿತು. ನಮೋ ಮಹದ್ಭ್ಯಸ್ತು ನಮೋ ನಮೋ ಶಿಶುಭ್ಯ ನಮೋ ಯುವಭ್ಯೋ ನಮಃ ಆವಟುಭ್ಯ ಯೇ ಬ್ರಾಹ್ಮಣಾಗಾಮ ಅವಧೂತಲಿಂಗಾಸ್ತರಂತೇಭ್ಯ ಶಿವಮಸ್ತು ರಾಜ್ಞಾಂ. ಈ ರೀತಿಯಾಗಿ ಸ್ತೋತ್ರ ಮಾಡಿದ ಮೇಲೆ ಶುಕಾಚಾರ್ಯರು ಹೇಳ್ತಿದ್ದಾರೆ, ಉಪದೇಶ ಮಾಡಿದ ಮೇಲೆ ಹೊರಡಬೇಕಲ್ಲ. ಈ ಭರತರ ಚರಿತ್ರೆಯನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಈ ಭಾಗವತೋತ್ತಮರು ಸಾಮಾನ್ಯರಲ್ಲಪ್ಪ. ಯೋಧಿಷ್ಠಿರಾಂ ದಾರುಸುತಾಂ ಸುಹದ್ರಾಸ್ಪೃಶಂ ಯವೇವ ಮರವತ್ ಉತ್ತಮ ಶ್ಲೋಕಲಾರಸಃ. ಯೋಧಿಷ್ಠಿರಾಂ ಕ್ಷಿತಿಸುಧ ಸ್ವಜನಾರ್ಥಧಾರಾನ್ ಪ್ರಾರ್ಥ್ಯಾಂ ಶ್ರಿಯಂ ಸುರವರೈಃ ತದಯಾವಲೋಕೈಃ ನೈಚಂದ್ರಪರಾ ತದುಚಿತಂ ಹತಾಂ ಮುಸದ್ವಿಟ ಸೇವಾನುರಕ್ತ ನಸಾ ಭವೋಪಿ ಪಲ್ಗುಃ ಯಜ್ಞಾಯ ಧರ್ಮಪದಯೇ ವಿಜಯಗುಣಾಯ ಯೋಗಾಯ ಸಂಖ್ಯಶಿರಸೇ ಪ್ರಕೃತೀಶ್ವರಾಯ ನಾರಾಯಣಾಯ ಹರಯೇ ನಮೇತ್ಯುದಾರಂ ಗಾಯನ್ ಮೃಗತ್ವಮಪಿ ಸಮುದಾ ಜಹಾರ. ದೇಹತ್ಯಾಗ ಮಾಡಿದಾಗ, ಜಿಂಕೆಯ ಜನ್ಮದಲ್ಲಿ ದೇಹತ್ಯಾಗ ಮಾಡಿದಾಗ ಯಾವ ಶ್ಲೋಕ ಹೇಳಿದ್ದು ಅಂತಂದ್ರೆ ಈ ಶ್ಲೋಕ ಅಂತಿದ್ದಾರೆ ಶುಕಾಚಾರ್ಯರು. ಯಜ್ಞಾಯ ಧರ್ಮಪತಯೇ ವಿಜಯಪುಣಾಯ ಯೋಗಾಯ ಸಂಖ್ಯಶಿರಸೇ ಪ್ರಕೃತೀಶ್ವರಾಯ ನಾರಾಯಣಾಯ ಹರಯೇ ನಮೇತ್ಯುದಾರಂ ಗಾಯನ್ ಮೃಗತ್ವಮಪಿ ಯಸ್ ಸಮುದಾ ಜಹಾರ. ಮೃಗ ದೇಹದಲ್ಲೂ ಈ ಧ್ಯಾನ ಮಾಡಿದ್ದಾರೆ ಅಂದ ಮೇಲೆ ಅಂತಹ ಭಾಗವತೋತ್ತಮರ ಮಹಿಮೆಯನ್ನ ಏನಂತ ಹೇಳೋ ಪರೀಕ್ಷಿತ್ ರಾಜ. ಇಂತಹ ಮಹಿಮೆಯನ್ನ ಕೇಳಿದ ಮೇಲೆ ಆ ಜನ್ಮ ಸಾರ್ಥಕ ಆಗುತ್ತೆ. ಇದಂ ಭಾಗವತ ಸಭಾಜಿತಾವದಾತ ಗುಣಕರ್ಮಣೋ ರಾಗರ್ಷೇ ವರದಸ್ಯಾರದರ್ಶಂ ಸ್ವಸ್ಥೇನಂ ಆಯುಷ್ಯಂ ಧನ್ಯಂ ಯಶಸ್ಯಂ ಸ್ವರ್ಗ್ಯಂ ಆಪವರ್ಗ್ಯಂ ಚ ಶೃಣೋತಿ ಆಖ್ಯಾಸ್ಯತಿ ಅಭಿನಂದತಿ ಚ ಸರ್ವಾಹ್ಯೇವಾಶಿಷಾತ್ಮನಾ ಶಾಸ್ತೆ ನ ಕಾಶ್ಚನ ಪರತೈತಿ. ಸಕಾಲ ಸೌಭಾಗ್ಯವರ್ಧನಂ ಧಾನ್ಯಂ ಶುಂಭೋಪುತ್ರ ಲಾಭಂ ಶತಸಂವತ್ಸರಂ ದೀರ್ಘಮಾಯೋ ಋಣರೋಗಾದಿ ದಾರಿದ್ರ್ಯ ಪಾಪಕ್ಷುತಮೃತ್ಯವಃ ಭಯಶೋಕಮನಸ್ತಾಪ ನಶ್ಯಂತು ಮಮ ಸರ್ವದಾ. ಎಲ್ಲವೂ ಸಿಗತ್ತಂತೆ ಈ ಭರತರ ಚರಿತ್ರೆಯನ್ನು ಕೇಳಿದ್ರೆ. ಅದಕ್ಕಾಗಿ ಪ್ರತ್ಯೇಕ ಪ್ರಯತ್ನ ಪಡಬೇಡಿ ನೀವು ಅಂತ ಶ್ರೀ ಶುಕಾಚಾರ್ಯರು ಒಂದು ಆಜ್ಞೆ ಮಾಡ್ತಾ ಇದ್ದಾರೆ. ನನ್ನ ಆತ್ಮನ ಆಶಾಸ್ತೇನ ಕಾಶ್ಚನ ಪರತೈತಿ. ಇದು ಭರತೋಪಾಖ್ಯಾನ. ಸಂಕ್ಷೇಪವಾಗಿ ಎಷ್ಟು ಓಡ್ತಾ ಇದೆ, ನಾನು ಏನು ಮಾಡಲಿ, ಹೇಳಬೇಕು ಹೇಳಬಾರ್ದು, ಏನು ಇನ್ನೂ ವಿಶೇಷಗಳು ಬೇಕಾದಷ್ಟು ಕೂಡ ಇಷ್ಟಾದರೂ ಕಿವಿ ಬಿಡಲಿ. ಪರಮಾತ್ಮ ಎಷ್ಟು ಅನುಗ್ರಹ ಮಾಡಿದ್ದಾನೆ. ಇಂತಹ ಪರಮ ಮಂಗಳಮೂರ್ತಿಗಳಾದ ಭರತರ ಚರಿತ್ರೆಯನ್ನು ಯಾರು ಭಕ್ತಿಯಿಂದ ಶ್ರವಣ ಮಾಡ್ತಾರೆ ಅವರಿಗೆ ಪರಮಾತ್ಮ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಶ್ರೀ ಶುಕಾಚಾರ್ಯರು ತಮ್ಮ ಅಮೃತವಾಣಿಯಿಂದ ಅರ್ಪಣೆ ಮಾಡಿದ್ದಾರೆ. ಕಾಶ್ಚನ ಭರತೈತಿ. ಯೋಚನೆ ಮಾಡಬೇಡಿ ಅಂತಾರೆ. ಎಲ್ಲವೂ ಎಲ್ಲ ಭಾಗ್ಯವೂ ಸ್ಮರಣೆಯಿಂದಲೇ ಸಿಗ್ತಕ್ಕಂಥದ್ದು ಅಂತ ಅಂತಹ ಭರತೋಪಾಖ್ಯಾನವನ್ನು ಶ್ರೀಹರಿವಾಯುಗಳು ಏಕಾದಶಿ ದಿವಸ ವಿಶೇಷವಾಗಿ ಅನುಗ್ರಹ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ, ಇದೇ ಕಡೆ ಉಪದೇಶ ಉದ್ಧವ ಶುಕನಿಗೆ ತಾತ ಹೊರಡೋ ದಿವಸ ಇದೇ ಭರತೋಪಾಖ್ಯಾನ ಮಾಡಿ ಸತ್ಸಂಗತಿ ಮಂತರೇಣ ಇದೇ ಉಪದೇಶ ಭಾರತೋಪಾಖ್ಯಾನ ಉಪದೇಶ ಮಾಡಿ ಸತ್ಸಂಗತಿ ಮಂತರೇಣ ಇತರ ಸಂಗತಿ ಸಂಸಾರ ಹೇತು ಅಂತ ಶ್ರೀ ವಿಜಯೇಂದ್ರೇನ ಅರ್ಪಣೆ ಮಾಡಿದ್ರು. ಸಜ್ಜನರ ಸಹವಾಸ ಬಿಟ್ಟರೆ ಆ ಮಿಕ್ಕಿದ ಸಂಸಾರಕ್ಕೆ ಕಾರಣ ಆಗುತ್ತೆ ಅಂತ ಉಪದೇಶ ಮಾಡಿ ಹೊರಟರು. ಬಿಟ್ಟಿದ್ದೇ ದುಃಖಕ್ಕೆ ಕಾರಣ ಆಗಿಬಿಡ್ತು ಅನ್ನೋದನ್ನು ನೋಡ್ತಾ ಇದ್ದೀವಿ. ಇಂತಹ ಶ್ರೇಷ್ಠವಾದ ಶ್ರೀಮದ್ ಭಾಗವತ ಶಾಸ್ತ್ರ ಜನ್ಮ ಜನ್ಮದಲ್ಲಿ ಪರಮಾತ್ಮ ಅನುಗ್ರಹ ಮಾಡಿ ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಹರಿಯಲ್ಲಿ ಅರ್ಪಣೆ ಮಾಡ್ತಾ ಇದೆ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೇಣ ಬುದ್ಧ್ಯಾತ್ಮನಾ ಅಕ್ಷರೋ ಯೋಜರಸ್ಸರ್ವದೇವಾಂತಃ ಕಕ್ಷಿಗಂ ಯಸ್ಯ ಶ್ರೀಂ ಸದಾದಾದಿಕಂ ಪ್ರೇಣಯಾಮೋ ವಾಸುದೇವಂ ದೇವತಾ ವಂದನಾ